ಕಾಂಗ್ರೆಸ್ ಅಲ್ಲಿ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಡಿಸಿಎಂ ಬೆನ್ನಲ್ಲೇ ದೆಹಲಿಗೆ ಸಿಎಂ ಭೇಟಿಯನ್ನ ನೀಡಿದ್ದಾರೆ. ಇನ್ನು ನಾಳೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡ್ತಾರೆ. ಈ ಕುರ್ಚಿ ಕಿತ್ತಾಟ ಏನ್ ನಡೀತಾ ಇತ್ತು, ಪಾಲಿಟಿಕ್ಸ್ ಏನ್ ನಡೀತಾ ಇತ್ತು, ಅದಕ್ಕೆ ಕ್ಲೈಮ್ಯಾಕ್ಸ್ ಸಿಗುವಂತ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ನಾಳೆ ರಾಹುಲ್ ಗಾಂಧಿ ಜೊತೆಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಅನ್ನ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈಗಿರುವಂತ ಕುತೂಹಲ, ಸಿಎಂ ಮತ್ತೆ ಡಿಸಿಎಂ ಇಬ್ರು ದೆಹಲಿ ಪ್ರವಾಸದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಯಾರ ಮೇಲುಗೈಯನ್ನ ಸಾಧಿಸ್ತಾರೆ? ಇನ್ನು ನಾಳಿನ ಸಭೆಯಲ್ಲೇ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಅನ್ನ ವರಿಷ್ಠರು ಹಾಕ್ತಾರಾ? ಇದು ದೆಹಲಿಯಲ್ಲಿ ನಡೀತಿರುವಂತ ಬೆಳವಣಿಗೆ. ಆದ್ರೆ ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಸುರ್ಜೇವಾಲಾ ಶಾಸಕರ ಜೊತೆಯಲ್ಲಿ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೂರನೇ ದಿನಾನೂ ಕೂಡ ಕೆಲವೊಂದು ಶಾಸಕರಿಗೆ ಬರಕ್ ಹೇಳಿದ್ದಾರೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಶಾಸಕರು ಒಂದಿಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಮುಂದೆ. ಅವ್ರಿಗೆಲ್ಲ ಲಿಖಿತ ರೂಪದಲ್ಲಿ ತಮ್ಮ ಹೇಳಿಕೆ ಅಥವಾ ಕಂಪ್ಲೇಂಟ್ಗಳನ್ನ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಸ್ತುವಾರಿ ಸೂಚನೆ ಈ ರೀತಿ ಕೊಡ್ತಾ ಇದ್ದಂಗೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ಶಾಸಕರು ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಒಂದ್ ವೇಳೆ ಲಿಖಿತ ರೂಪದಲ್ಲಿ ಕೊಟ್ರೆ ನಾಳೆ ತಮಗೆ ತೊಂದರೆ ಆಗಬಹುದೇನೋ, ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಬೀಳಬಹುದೇನೋ. ಹೀಗಾಗಿ ಲಿಖಿತ ರೂಪದಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳೋದಕ್ಕೆ ಅಥವಾ ನಾಯಕತ್ವ ಬದಲಾವಣೆ ಕುರಿತಂತೆ ಲಿಖಿತ ರೂಪದಲ್ಲಿ ಬರ್ಕೊಡೋದಕ್ಕೆ ಈಗ ಶಾಸಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ. ತಿಮ್ಮೇಗೌಡ್ರೆ, ಒಂದ್ ಕಡೆ ಸುರ್ಜೇವಾಲಾ ಅವರು ಇವತ್ತು ಯಾವೆಲ್ಲ ಶಾಸಕರನ್ನ ಕರೆದಿದ್ದಾರೆ, ಮತ್ತೆ ಲಿಖಿತ ರೂಪದಲ್ಲಿ ತಮ್ಮ ಸಮಸ್ಯೆ ಬಗ್ಗೆ ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಬರ್ಕೊಡಿ ಅಂತ ಹೇಳಿದಾಗ ಶಾಸಕರು ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ಮತ್ತೆ ದೆಹಲಿಯಲ್ಲಿ ನಡೀತಿರುವಂತಹ ಪ್ರಮುಖ ಬೆಳವಣಿಗೆ ಅಂದ್ರೆ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುವಂತ ಕಾಲ ಸನ್ನಿಹಿತವಾಗಿದೆಯಾ? ಕುರ್ಚಿ ಕಿತ್ತಾಟ ಅನ್ನೋದಕ್ಕಿಂತ ಮುಖ್ಯವಾಗಿ ಸಚಿವ ಸಂಪುಟ ಪುನರಚನೆಗೆ ಕಾಲ ಸನ್ನಿಹಿತವಾಯ್ತಾ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಅಹವಾಲು ಸ್ವೀಕಾರವನ್ನು 1-to-1 ಮೀಟಿಂಗ್ ಮೂಲಕ ಅಹವಾಲು ಸ್ವೀಕಾರ ನೆಪದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಾಗಿ ಶಾಸಕರುಗಳು ಯಾವ್ಯಾವ ಸಚಿವರ ವಿರುದ್ಧ ಅಸಮಾಧಾನವನ್ನು ತೋಡ್ಕೊತಾ ಇದ್ದಾರೆ, ಒಂದು ಡಾಕ್ಯುಮೆಂಟ್ರಿಯಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಏನಾದರೂ ವಿಚಾರ ಬಂದಂಥ ಸಂದರ್ಭ ಒಂದು ಡಾಕ್ಯುಮೆಂಟ್ಸು ಬೇಕಲ್ಲ. ನಿಮ್ಮ ಒಂದು ಲೆಟ್ರೇಡ್ನಲ್ಲೇ ಒಂದು ಲಿಖಿತ ರೂಪದಲ್ಲಿ ಒಂದು ದೂರನ್ನು ಕೊಡಿ, ಸಚಿವರ ವಿರುದ್ಧ ನನಗೆ ಅಡ್ರೆಸ್ ಮಾಡಿಕೊಡಿ ಎನ್ನುವಂಥ ನಿಟ್ಟಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸುರ್ಜೇವಾಲಾ ಅವರು ಈ ಒಂದು ಸಲಹೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇದೀಗ ಕೆಲ ಶಾಸಕರುಗಳು ತಬ್ಬಿಬ್ಬಾಗಿದ್ದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ಸಾಲ್ವ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ಆದರೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಯಾ ಸ್ಥಳೀಯರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕೆಲವೊಂದು ಅಸಮಾಧಾನಗಳನ್ನ ತೋಡ್ಕೊಂಡಿರ್ತಾರೆ. ಮುಂಬರುವಂಥ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಒಂದು ವಿಚಾರ ಕಿವಿ ಬಿದ್ದಿದ್ದೇ ಆಗಿದ್ದಲ್ಲಿ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಬರ್ಬೋದು ಅನ್ನುವಂಥ ಒಂದು ನಿಟ್ಟಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ಸೊ ಹೀಗಾಗಿಯೇ ಈ ಒಂದು ವಿಚಾರವೂ ಕೂಡ ಇದೀಗ ಕೆಲ ಶಾಸಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ, ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಉಭಯ ನಾಯಕರಿಬ್ಬರು ಕೂಡ ಇವತ್ತು ದೆಹಲಿಗೆ ತೆರಳಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಯನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕಡೆಯಾಗಿ ಸಚಿವ ಸಂಪುಟ ಪುನರಚನೆ, ಮತ್ತೊಂದು ಕಡೆಯಾಗಿ MLCಗಳ ನಾಮನಿರ್ದೇಶನ. ಯಾಕಂತ ಹೇಳಿದ್ರೆ 4 MLCಗಳ ನಾಮನಿರ್ದೇಶನ ಕಗ್ಗಂಟಾಗಿಯೇ ಉಳಿದಿರ್ತಕ್ಕಂಥದ್ದು. ರಾಜಭವನದ ಅಂಗಳ ತಲುಪಿದ್ರೂ ಕೂಡ ಅದಕ್ಕೆ ಅಂಕಿತ ಬೀಳದೇ ಇರ್ತಕ್ಕಂಥ ನಿಟ್ಟಲ್ಲಿ ಕಾಂಗ್ರೆಸ್ನ ಒಂದು ಬಣ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು 4 MLCಗಳ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕಮಾಂಡ್ನಿಂದ ಅನುಮತಿಯನ್ನು ಪಡೆಯುವಂಥ ಫೈನಲ್ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸುರ್ಜೇವಾಲಾ ಅವರು ಸಂಗ್ರಹಿಸತಕ್ಕಂಥ ಶಾಸಕರ ಅಭಿಪ್ರಾಯ, ಯಾವ್ಯಾವ ಸಚಿವರು ಅಸಮರ್ಥರು, ಯಾವ್ಯಾವ ಸಚಿವರ ವಿರುದ್ಧ ಹೆಚ್ಚು ದೂರುಗಳು ಬಂದಿದ್ದಾವೆ ಅನ್ನುವಂಥ ನಿಟ್ಟಲ್ಲಿ ಸುರ್ಜೇವಾಲಾ ಅವರು ಕೊಡುವಂಥ ಒಂದು ರಿಪೋರ್ಟು, ಮತ್ತೊಂದು ಕಡೆಗೆ CM DCM ಹೇಳುವಂಥ ಒಂದು ವರದಿ ಕೊಡುವಂಥ ಇಂತಿಂಥ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿಯೇ ಈ ಒಂದು ಕಾಂಗ್ರೆಸ್ನಲ್ಲಿ ಎಲ್ಲ ಬೆಳವಣಿಗೆಗಳ ಆಧಾರದ ಮೇಲೆ ಏನೋ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಏನೋ ನಡೀತಾ ಇದೆ ಎನ್ನುವಂಥದ್ದು ಈ ಮೂಲಕ ಒಂದು ಸ್ಪಷ್ಟವಾಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಒಂದ್ ಕಡೆ ದೆಹಲಿಯಲ್ಲಿ ಸಿಎಂ DCM ಇದ್ರೆ ಅಲ್ಲಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಇನ್ನೊಂದು ಕಡೆ ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ತಮ್ಮ ಒಂದಿಷ್ಟು ದೂರುಗಳನ್ನ ಕೊಡ್ತಾ ಇದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಸೊ ಈ ನಿಟ್ಟಿನಲ್ಲಿ ಲಿಖಿತ ರೂಪದಲ್ಲಿ ಕೊಡಿ ಅಂದಾಗ ಶಾಸಕರು ಇದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ.